ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯರ ಕ್ಷೇತ್ರವಾದ ಶಿಗ್ಗಾಂವಿಗೆ ಒಂದು ಹುಲಿ ಬರಾಕತೈತೆ ಅಂತ ಹೇಳಿನ್ರಿ ನಾ. ಅದ್ಯಾವ ಹುಲಿ? ಧಾರವಾಡದ ಹುಲಿ, ಗಂಡಗಲಿ ಹುಲಿ, ಧಾರವಾಡ ಪೇಡ ಹುಲಿ ಶಿಗ್ಗಾಂವ್ಕ ಲಗ್ಗೆ ಹಾಕಾಕತೈತಿ. ಅದಕ್ಕೆ ಬೊಮ್ಮಾಯಿ ಅವ್ರ ಬೆದರಿ ಬ್ಯಾರೆ ಕ್ಷೇತ್ರ ನೋಡುವಂಥ ಪರಿಸ್ಥಿತಿ ಬಂತು. ಯಾಕಂದ್ರೆ ಈ ಹುಲಿಯಲ್ಲಿ ಕಾಲಿಡ್ತೈತಿ, ಅಲ್ಲಿ ಅವರ ವಿರುದ್ಧ ನಿತ್ತ ಅವ್ರ ಸೋಲು ಖಚಿತನ ರೀ. ಹಂಗಾದ್ರೆ ಆ ಹುಲಿ ಯಾರು? ಆ ಹುಲಿಯ ವಿಶೇಷತೆ ಏನು? ಆ ಹುಲಿ ಸಾಮಾಜಿಕ ಚಟುವಟಿಕೆಯಿಂದ ಬಂದಂಥ ಹುಲಿ. ಆ ಹುಲಿ ಸ್ವತಃ ಹಸುಗಳನ್ನು ಸಾಕಿ ಸ್ವತಃ ಹಾಲು ಕರೆದಂಥ ಕರ್ನಾಟಕ ರಾಜ್ಯದ ಮಂತ್ರಿ ಸ್ಥಾನ ಹೊಂದಿದಂಥ ಶಾಸಕ, ದೊಡ್ಡ ವ್ಯಕ್ತಿ ಇವತ್ತು ಶಿಗ್ಗಾಂವ್ಕ ಲಗ್ಗೆ ಹಾಕಾಕತ್ತಾರಂದ್ರೆ ಅವರೇ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಅಂದ್ರೆ ಕರ್ನಾಟಕದ ಭಾಳ ಯುವ ಜನಾಂಗ ಭಾಳ ತೈ ಕುಣಿತಿರಲ್ಲ. ಈಗ ಬೊಮ್ಮಾಯಿ ಅವರು ವಿನಯ್ ಕುಲಕರ್ಣಿ ಬರಾಕತ್ತಾರ ಅಂಥೇಳಿ, ಇನ್ನು ನನ್ನ ವಿನಯ್ ಕುಲಕರ್ಣಿ ಎಲ್ಲರೇ ಸೋಲ್ಸ್ಯಾನಪ್ಪ ಅಂಥೇಳಿ ನಾ ಏನು ಮಾಡ್ಬೇಕಂಥೇಳಿ ಚಲನಚಿತ್ರ ನಟ ಸುದೀಪನ ಬೆನ್ನ ಹತ್ತಿ ಪ್ರಚಾರ ಮಾಡಕ್ಕೆ ಸುದೀಪ ಬರಬೇಕು, ಬೆಂಬಲ ತಗೊಳಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡ್ಯಾರ ನೋಡ್ರಿ. ಅಂದ್ರೆ ಬೊಮ್ಮಾಯಿ ಅವರಿಗೆ ಸ್ವಬಲದಿಂದ ಈ ಹುಲಿ ಜೊತೆ ಕಾದಾಟ ನನ್ನ ಕೈಲಿ ಆಗೋದಿಲ್ಲ. ಅದರ ಸಲುವಾಗಿ ಆಸರಾಗಿ ಬಾರಪ್ಪ ಸುದೀಪ, ನನಗೆ ಪ್ರಚಾರ ಮಾಡಬಾ ಅಂತೇಳಿ ಸ್ವತಃ ಅವರ ಬಾಜು ಕೂತಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾರಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸೋಲುಂಡು ಅನುಭವಿಸಾಕತ್ತಾರ ಅನ್ನೋದು ಇದೊಂದು ಸಂದೇಶ ಹೋಗೈತಲ್ರಿ. ಹಂಗಾದ್ರೆ ವಿನಯ್ ಕುಲಕರ್ಣಿ ಶಿಗ್ಗಾಂವ್ ಭಾಗದಾಗ ಕೈ ಹಾಕಿದ್ರೆ ಇನ್ನು ಯಾರ ಠೇವಣಿ ಉಳಿತೈತಿ? ಯಾರ ಠೇವಣಿ ನಷ್ಟ ಆಕೈತಿ? ಈ ವಿನಯ್ ಕುಲಕರ್ಣಿ ಅಂತಿಂಥ ವ್ಯಕ್ತಿ ಅಲ್ಲ. ಯಾಕಂದ್ರೆ ರಾಜಕಾರಣದಲ್ಲಿ ಪಳಗಿದ ವ್ಯಕ್ತಿ. ವಿನಯ್ ಕುಲಕರ್ಣಿಯ ಅಭಿಮಾನಿಗಳು ರಾಜ್ಯಾದ್ಯಂತ ಅದಾರ. ಈಗ ಶಿಗ್ಗಾಂವಿ ಬಿಟ್ಟ ಪಲಾಯನ ಮಾಡುವಂಥ ಪರಿಸ್ಥಿತಿ ಇದ್ದಾಗ ಎಲ್ಲೂ ಕ್ಷೇತ್ರ ಸಿಗುವಾತಂಥೇಳಿ ಈಗ ಸುದೀಪನ ಬೆನ್ನ ಹತ್ತಿನ ಸುದೀಪನ ಪ್ರಚಾರ ಕರ್ಕೊಂಬರವ್ರಿ. ಹೇಳ್ತಿದ್ರು ಬಸವರಾಜ ಬೊಮ್ಮಾಯಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯಗೆ ಎಲ್ಲಿ ಕ್ಷೇತ್ರ ಸಿಗುವಾತ್, ಎಲ್ಲಿ ಹೋದ್ರೆ ಸೋಲು ಅನುಭವಿಸ್ತಾರಂಥೇಳಿ. ಆದರೆ ಸಿದ್ದರಾಮಯ್ಯ ಅಂದ ಗತ್ತ ಬೇರೆ. ಬೊಮ್ಮಾಯಿ ನೀವು ನಿಮ್ಮ ಸ್ವಕ್ಷೇತ್ರದಲ್ಲಿಯೇ ಸಹಿತ ಈಗ ಸುದೀಪನ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸಿ ಇನ್ನು ವಿನಯ್ ಕುಲಕರ್ಣಿ ಜೊತೆ ಕಾದಾಟ ಪ್ರಾರಂಭ ಮಾಡ್ಬೇಕಂತೇಳಿ ನೀವೇನು ಪ್ಲ್ಯಾನ್ ಹಾಕಿರಲ್ಲ, ಅದು ಸಕ್ಸಸ್ ಆಗೋದಿಲ್ಲ. ವಿನಯ್ ಕುಲಕರ್ಣಿ ಅಲ್ಲಿ ಕಾಲು ಹಾಕಿದಂದ್ರೆ ಡಮಾರ್ ಅಂತೈತಿ, ಅಲ್ಲಿ ಬಾವುಟ ಹಾರ್ತೈತಿ ವಿನಯ್ ಕುಲಕರ್ಣಿದ. ಹಂಗಾದ್ರೆ ಬಸವರಾಜ ಬೊಮ್ಮಾಯಿ ಯಾಕೆಂಥ ಪರಿಸ್ಥಿತಿ ಬತ್ರಿ ನಿಮಗೆ? ಒಂದು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಚಲನಚಿತ್ರ ರಾಜಕೀಯಕ್ಕೆ ಸೇರಬೇಡ್ರಿ ಅಂತೇಳಿ ಅವರ ಅನೇಕ ಅಭಿಮಾನಿಗಳು ಇವತ್ತು ಆಕ್ರೋಶ ವ್ಯಕ್ತಪಡಿಸ್ಯಾರ. ಯಾವುದೇ ಪಕ್ಷಕ್ಕೆ ನಮ್ಮ ನೆಚ್ಚಿನ ನಟ ಸುದೀಪ್ ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡಬಾರ್ದು, ರಾಜಕೀಯ ಮಾಡಬಾರ್ದು, ರಾಜಕೀಯ ರಹಿತವಾಗಿ ಉಳಿಬೇಕು ಅಂಥೇಳಿ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಕೇಚ್ಛೆ ಎಬಿಸ್ಯಾರ. ಹಂಗಾದ್ರೆ ಸುದೀಪ್ ಯಾವ ನಿರ್ಣಯ ತಗೋತಾರ? ಬೊಮ್ಮಾಯಿಗೆ ಬೆಂಬಲ ಕೊಟ್ಟ ತಮ್ಮ ಇಮೇಜ್ ಹಾಳು ಮಾಡ್ಕೋತಾರೆ ಅಂಬಲ್ರಿ. ಅದ್ರ ಸಲುವಾಗಿ ರಾಜಕಾರಣ ಭಾಳ ಕೆಟ್ಟ. ಚಲನಚಿತ್ರ ರಂಗದಾಗ ಭಾಳ ಹೆಸರು ಗಳಿಸ್ಯಾರಿ, ಎಲ್ಲಿ ವಾದಲ್ಲಿ ಫೋಟೋ ಹೊಡ್ಕೋತಾರೆ, ಸೆಲೆಬ್ರೇಟ್ ಆಗ್ಯಾರಿ. ಆದರೆ ರಾಜಕಾರಣದ ಮಲಿನ ಒಮ್ಮೆ ಹೈತು. ಎಂತಿಂಥ ಚಲನಚಿತ್ರ ನಟಗಳು ರಾಜಕಾರಣಕ್ಕೆ ಬೆನ್ನು ಹತ್ತಿ ಕರ್ನಾಟಕದಲ್ಲಿ ಮಂಗಮಾಯ ಆಗ್ಯಾರ. ಅದನ್ನು ನೋಡಿ ಕಲಿಬೇಕಾಕೈತಿ ಸುದೀಪ್ ಅವರೇ. ಬೊಮ್ಮಾಯಿ ಗೆಲುವಿಗಾಗಿ ಸುದೀಪ್ ಪ್ರಯತ್ನ ಪಟ್ಟರೂ ಸಹಿತ ವಿನಯ್ ಕುಲಕರ್ಣಿ ಮಾತ್ರ ಗಂಡಗಲಿ ಅಲ್ಲೇನ ಅವೇನ ಅಂಜು ವ್ಯಕ್ತಿ ಅಲ್ಲ. ಅಲ್ಲಿ ಬಾವುಟ ತಂದು ಹಾರಸ್ತಾನ. ಇದು ಖಡಕ್ ಜವಾರಿ ನ್ಯೂಸ್ ಐತಿ. ಅದರ ಸಲುವಾಗಿ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ.